ಈಗಾಗಲೇ ವಸತಿ ಇಲಾಖೆಯಲ್ಲಿ ಲಂಚ ಕೊಡದೆ ಮನೆ ಅಲಾಟ್ ಆಗಲ್ಲ ಅಂತ ಜಗತ್ ಜಾಹೀರಾತು ಸ್ಯಾಂಪಲ್ ಅಷ್ಟೇ ಬಂದಿರೋದು. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆ ಕ್ಷೇತ್ರದಲ್ಲೂ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ. ಮನೆ ಬೇಕಾದ್ರೆ ಲಂಚ ಕೊಡಿ, ಇದು ಬ್ಯಾನರ್. ಅದು ಈಗ ಶಾಸಕರು, ಕಾಂಗ್ರೆಸ್ ಶಾಸಕರೇ ಮಾತಾಡಿರುವಂತ ಆಡಿಯೋ ಇದೆ. ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ರೆ, ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸ್ಬೇಕು. ಈ ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ನಾನೇ ಮಾತಾಡಿರೋದು ಅಂತ. ಒಬ್ಬ ಶಾಸಕ, ಅದು ಹಿರಿಯ ಶಾಸಕ, ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನಲ್ಲ ಅಂತಾರೆ. ಈಗ ಆಡಳಿತ ಪಕ್ಷದೇ ಎಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು, ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭ್ರಷ್ಟ ಸರ್ಕಾರ, ಎಷ್ಟು ಲೂಟಿ ಹೊಡಿತಾ ಇದ್ದಾರೆ. ಮನೆಗೂ ದುಡ್ಡು, ಸ್ಯಾಂಕ್ಷನ್ಗೂ ದುಡ್ಡು, ಮನೆ ಅಲಾಟ್ಮೆಂಟ್ಗೂ ದುಡ್ಡು ಇಲ್ಲದೆ ಈ ಸರ್ಕಾರದಲ್ಲಿ ಏನು ನಡೆಯಲ್ಲ. 60% ಒಂದು ನ್ಯಾಯ ಪೈಸೆನೂ ಕಡಿಮೆ ಇಲ್ಲ. 60% ಕಮಿಷನ್ ಇಲ್ಲದೆ ಯಾವುದೇ ಕೆಲಸ, ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ. ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ. ಸ್ಲೀಪಿಂಗ್ ಸಿದ್ದರಾಮಯ್ಯ, ನಿದ್ದೆ ಮಾಡೋ ಸಿದ್ದರಾಮಯ್ಯ, ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಬಿರಿ ಆಪಾದನೆ, ಕೇಂದ್ರ ಸರ್ಕಾರ ಆಪಾದನೆ ಬಿಟ್ರೆ ಇನ್ನೇನು ಅವ್ರು ಮಾಡ್ತಾರೆ. ಎಚ್ ಕೆ ಪಾಟೀಲ್ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದವ್ರೆ. ಗಣಿ ಅಕ್ರಮಗಳಲ್ಲಿ 92% ತನಿಖೆ ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷ ತನಿಖಾ ತಂಡ ರಚನೆ ಮಾಡಿ ಈಗ ಗಣಿಯಲ್ಲೇನು ಕೂಡ ಲೂಟಿ ಮಾಡ್ತಾ ಇದಾರಲ್ಲ. ಈ ಸರ್ಕಾರ ಬಂದ್ಮೇಲೆ ಗಣಿ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ, ಅಲ್ಲೂ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಶಾಸಕರಿಗೂ ಕಾಂಗ್ರೆಸ್ ಅಲ್ಲಿ ಅವ್ರೇನಾದ್ರು ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ MLAಗಳು ಈ ಸರ್ಕಾರ 3 ದಿನ ಉಳಿಯಲ್ಲ. ಈ ಸರ್ಕಾರ ಈ ಒಂದು ವಿಚಾರದಲ್ಲೇನೆ ಈ ಸರ್ಕಾರ ತನಿಖೆಗೆ ಒಪ್ಪಿಸ್ತಾರೆ, ಈ ಸರ್ಕಾರ ವಜಾ ಆಗಬೇಕು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಈ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಸರ್ಕಾರ, ಅದು ವಸತಿ ಇಲಾಖೆಯಲ್ಲಿ ಈ ತರ ದೊಡ್ಡ ಹಗರಣ, ದೊಡ್ಡ ತಿಮಿಂಗಲುಗಳೆಲ್ಲ ಸೇರ್ಕೊಂತಾರೆ. ಆ ಮಂತ್ರಿ PA ಮಾತಾಡ್ತಾನೆ, ಅವ್ರನ್ನ ಗಲ್ಗಂಬಕ್ಕೆ ಏರಿಸ್ತೀನಿ. ಎಷ್ಟು ಜನ ಗಲ್ಗಂಬಕ್ಕೆ ಏರಿಸ್ತೀರ? ಒಂದ್ ತಾಲೂಕಾದ್ರೆ ಗಲ್ಗಂಬಕ್ಕೆ ಏರಿಸ್ತೀರಪ್ಪ. ಇರೋ 224 ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ. ಹಂಗಾರೆ 224 ಕಡೆನೂ ಗಲ್ಗಂಬಕ್ಕೆ ಏರಿಸ್ತೀರಾ ನೀವು? ನಾಟಕ. ಸುಮ್ಮನೆ MLAಗಳನ್ನ ಸಮಾಧಾನ ಮಾಡಕ್ಕೆ ಗಲ್ಗಾಗ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ. ಇದು ಬೋಗಸ್. ನ್ಯಾಯಾಂಗ ತನಿಖೆ ಆಗ್ಬೇಕು, ಇಲ್ಲ ಇವರು CBIಗಂತೂ ಕೊಡಲ್ಲ. ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಲಿ. ಇಲ್ಲಿ ಬಡವರು ಕೊಡೋ ಮನೆ, ಯಾರೋ ಸಾಹುಕಾರ ಕೊಡೋ ಮನೆ ಅಲ್ಲ, ಬಡವರು ಆ ಜೀವನ ಮಾಡುವಂತ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದ್ರೆ ಸುಲಿಗೆ, ಬಡವರ ಸುಲಿಗೆ ಮಾಡುವಂತ ಸರ್ಕಾರ, ಬಡವರ ಮನೆಗೆ ಒಂದ್ ರೀತಿ ಸುಲಿಗೆ ಸಿಲುಕಿರುವಂತ ಸರ್ಕಾರ ಇದೆ. ಅದರಿಂದ ಈ ಬಡವರನ್ನ ಲೂಟಿ ಮಾಡ್ತಾ ಇರೋ ಸರ್ಕಾರ ತೊಲಗಬೇಕು ಅನ್ನೋದು ಕರ್ನಾಟಕದ ಜನರ ಬಯಕೆ.